ಎಲ್ಲೋ ಒಂದು ಇಂಟರ್ವ್ಯೂನಲ್ಲಿ ನೋಡಿದ್ದೆ, ಒಬ್ಬರು ಆರ್ಟಿಸ್ಟು ಸ್ವಲ್ಪ ತುಂಬ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟು ಡಿ ಬಾಸ್ ಅವ್ರ ಪರ ಮಾತಾಡಿದ್ದಕ್ಕೆ ಇಂಡಸ್ಟ್ರಿನಲ್ಲಿ ಕೆಲಸನೇ ಕೊಟ್ಟಿರಲಿಲ್ವಂತೆ. ಸ್ವಂತವಾಗಿ ಬೆಳೆದಿರೋದು ಸರ್. ನನಗೆ ಯಾರ್ದು ಸಪೋರ್ಟ್ ಇಲ್ಲ, ಯಾರ್ದು ಬ್ಯಾಕ್ಗ್ರೌಂಡ್ ಇಲ್ಲ. ಇದೇ ವಿಜಯ್ ಪ್ರಕಾಶ್ ಸರ್ ಗೊತ್ತಲ್ವಾ? ಹೌದೌದು. ವಿಜಯ್ ಪ್ರಕಾಶ್ ಸರ್ಗೆ ನಾನು ಬಿಗ್ ಫ್ಯಾನು. ಓಕೆ. ನಂಬರ್ ತೊಗೊಂಡ್ಬಿಟ್ಟೆ, ಯಾವುದೋ ಕಾರಣಕ್ಕೆ ನಂಬರ್ ತೊಗೊಂಡೆ, ಫೋನ್ ಮಾಡಿದೆ ಸರ್ ನಾನು ನಿಮ್ಮ ಅಭಿಮಾನಿ ಸರ್. ಅವ್ರಿಗೆ ಇರಿಟೇಟ್ ಆಗೋಯ್ತು. ನಮ್ಗೆ ಅವ್ರು ಒಂದ್ಸರಿ ನೀನು ಹಿಂಗೆಲ್ಲ ಫೋನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಕೊಟ್ಬಿಡ್ತೀನಿ, ನಮ್ಮ ಕಂಪ್ಲೇಂಟ್ ಮಾಡ್ಬಿಡ್ತೀನಿ, ಹಂಗೆ ಅಂದರು. ಸೊ ನನಗೆ ಅವತ್ತು ಡಿಸೈಡ್ ಮಾಡಿದೆ ಸರ್. ಅವತ್ತು ಡಿಸೈಡ್ ಮಾಡಿ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು 3-4 ಸಾಂಗ್ ಆಡಿಸಿದೆ ಅವ್ರ ಹತ್ರ. ಅದು ಚಾಲೆಂಜ್ ಅಲ್ವಾ? ಆಮೇಲೆ ಹೇಳಿದ್ರು ಅವ್ರಿಗೆ ಅಲ್ಲಿ ಗೊತ್ತಾಯ್ತಾ ಸರ್, ಚಾಲೆಂಜ್ ಯಾಕೆ ಬಂತಂದರೆ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿ ನಾನು. ಅದಕ್ಕೆ ಆ ಚಾಲೆಂಜ್ ತೊಗೊಂಡು ಅದೇ ವಿಜಯ್ ಪ್ರಕಾಶ್ ಸರ್ ಜೊತೆ ಕೂತ್ಕೊಂಡು 3-4 ಸಾಂಗ್ ಆಡಿಸ್ತೆ. ಯಾಕಂದರೆ ಹಾಯ್, ಹಲೋ, ನಮಸ್ಕಾರ. ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ನಾನು ಇವಾಗ ಯಾರ ಜೊತೆ ಇದ್ದೀನಪ್ಪ ಅಂದರೆ ಡಿ ಬಾಸ್ ಅವರ ಕಟ್ಟಾಭಿಮಾನಿ ಮತ್ತು ನಿರ್ದೇಶಕರು ಮಂಜು ಕವಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಆ್ಯಕ್ಚುಲಿ ಮೊದಲನೇ ಪ್ರಶ್ನೆ, ನಿಮ್ಮನ್ನ ಲಾಸ್ಟ್ ಟೈಮ್ ಇಂಟ್ರೂ ಮಾಡಿದ್ವಿ. ಹಾಂ ಸರ್. 54ನೇ ಸಾಂಗ್ ರಿಲೀಸ್ ಮಾಡಿದ್ರಿ. ನೆಕ್ಸ್ಟ್ 55ನೇ ಸಾಂಗು ತುಂಬ ದೊಡ್ಡ ಲೆವೆಲಿಗೆ ರಿಲೀಸ್ ಮಾಡ್ತೀವಿ, ಡಿ ಬಾಸ್ ಅವರ 55ನೇ ಸಾಂಗ್ ಅಂತ ಹೇಳಿ. ಬಟ್ ಇಷ್ಟೆಲ್ಲ ಡಿ ಬಾಸ್ ಬಗ್ಗೆ ಸಾಂಗ್ ಮಾಡಿದ್ದೀರಾ. ಸೊ ಅವ್ರದ್ದು ಪಕ್ಕ ಅಭಿಮಾನಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸಿನಿಮಾ ರಂಗದಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಾನು ಯಾಕೆ ಈ ಪ್ರಶ್ನೆ ಡೈರೆಕ್ಟ್ ನೇರವಾಗಿ ಕೇಳ್ತೀನಿ ಅಂತಂದರೆ, ಎಲ್ಲೋ ಒಂದು ಇಂಟರ್ವ್ಯೂನಲ್ಲಿ ನೋಡಿದ್ದೆ, ಒಬ್ಬರು ಆರ್ಟಿಸ್ಟು ಸ್ವಲ್ಪ ತುಂಬ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟು ಡಿ ಬಾಸ್ ಅವ್ರ ಪರ ಮಾತಾಡಿದ್ದಕ್ಕೆ ಇಂಡಸ್ಟ್ರಿನಲ್ಲಿ ಕೆಲಸನೇ ಕೊಟ್ಟಿರಲಿಲ್ವಂತೆ. ಸೊ ಅದನ್ನು ನೊಂದ್ಕೊಂಡು ಹೇಳ್ತಾ ಇದ್ರು. ಸೊ ಈ ಥರ ಒಂದು ಸಿಚುವೇಶನ್ ಇರುವಾಗ, ಸೊ ನೀವು ಅವ್ರನ್ನ ಅಭಿಮಾನಿ ಅಂದ್ಕೊಂಡು ಎಲ್ಲ ಕಡೆ ಸಾಂಗಲ್ಲಿ ಹೇಳ್ತೀರಾ, ಮತ್ತು ಅವ್ರು ಎಲ್ಲ ಕಡೆ ಕಾಣಿಸ್ಕೋತೀರ ಅಭಿಮಾನಿ ಅಂದ್ಕೊಂಡು, ಬರೀ ಮನಸ್ಸಲ್ಲಿ ಅಲ್ಲದೆ ಹೊರಗಡೆ ಕಾಣಿಸ್ಕೋತಾ ಇದ್ದೀರಾ. ಖಂಡಿತ. ಸೊ ಇದು ನಿಮ್ಗೆ ಏನಾದರೂ ಈ ಇಂಡಸ್ಟ್ರಿನಲ್ಲಿ ಅಂದರೆ ನಿಮಗೆ ಡೈರೆಕ್ಷನ್ ಮಾಡುವಾಗ ಏನಾದರೂ ಎಫೆಕ್ಟ್ ಆಗಿದೆಯಾ ಸಿನಿಮಾ ಇಂಡಸ್ಟ್ರಿಯಲ್ಲಿ? ಸರ್ ಖಂಡಿತವಾಗಿಲ್ಲ ಸರ್. ನಾನು ಇನ್ನೊಂದು ಹೇಳ್ತೀನಿ ಸರ್, ನಾನು ಸ್ವಂತವಾಗಿ ಬೆಳೆದಿರೋದು ಸರ್. ನನಗೆ ಯಾರ್ದು ಸಪೋರ್ಟ್ ಇಲ್ಲ, ಯಾರ್ದು ಬ್ಯಾಕ್ಗ್ರೌಂಡ್ ಇಲ್ಲ. ನಾನು ಹೇಳ್ಬೇಕಂದ್ರೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳ ಹತ್ರ ನಾನು ಚಪ್ಪಲಿ ಸೌದಷ್ಟು ಓಡಾಡ್ಬಿಟ್ಟಿದ್ದೀನಿ ಸರ್. ಒಂದೇ ಒಂದು ಸಾಂಗ್ ಬರಿತೀನಿ ಸರ್, ಒಂದು ಅವಕಾಶ ಕೊಡಿ ಸರ್ ಅಂತೇಳಿ. ನಮ್ಮಲ್ಲಿ ಒಂದು ಪ್ರತಿಭೆ ಇದ್ದರೆ ಅದು ಯಾವತ್ತಿದ್ರೂ ಹೊರ ಬರುತ್ತೆ ಸರ್. ಇದೇ ವಿಜಯ್ ಪ್ರಕಾಶ್ ಸರ್ ಗೊತ್ತಲ್ವಾ? ಹೌದೌದು. ವಿಜಯ್ ಪ್ರಕಾಶ್ ಸರ್ಗೆ ನಾನು ಬಿಗ್ ಫ್ಯಾನು. ಓಕೆ. ಒಂದು ಸತಿ ಏನಾಯಿತು, ನಾನು ಒಂದು ನಂಬರ್ ತೊಗೊಂಡ್ಬಿಟ್ಟೆ, ಯಾವುದೋ ಕಾರಣಕ್ಕೆ ನಂಬರ್ ತೊಗೊಂಡೆ, ಫೋನ್ ಮಾಡಿದೆ ಸರ್ ನಾನು ನಿಮ್ಮ ಅಭಿಮಾನಿ ಸರ್. ಅವ್ರಿಗೆ ಇರಿಟೇಟ್ ಆಗೋಯ್ತು. ನಮಗೇನಂದರೆ ನಾನು ಅಭಿಮಾನಿ ಸರ್, ನಾನು ಒಂದು ಸಾಂಗ್ ಬರಿತೀನಿ ಸರ್ ಅಂತ ಅವ್ರು ಕೇಳೋಕ್ಕೆ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಒಂದ್ಸರಿ ನೀನು ಹಿಂಗೆಲ್ಲ ಫೋನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಕೊಟ್ಬಿಡ್ತೀನಿ, ನಮ್ಮ ಕಂಪ್ಲೇಂಟ್ ಮಾಡ್ಬಿಡ್ತೀನಿ, ಹಂಗೆ ಅಂದರು. ಸೊ ನನಗೆ ಅವತ್ತು ಡಿಸೈಡ್ ಮಾಡಿದೆ ಸರ್. ಅವತ್ತು ಡಿಸೈಡ್ ಮಾಡಿ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು 3-4 ಸಾಂಗ್ ಆಡಿಸಿದೆ ಅವ್ರ ಹತ್ರ. ಅದು ಚಾಲೆಂಜ್ ಅಲ್ವಾ? ಓಕೆ. ಚಾಲೆಂಜ್ ಆಮೇಲೆ ಹೇಳಿದ್ರು ಅವ್ರಿಗೆ. ಅಲ್ಲಿ ಗೊತ್ತಾಯ್ತಾ ಸರ್, ಚಾಲೆಂಜ್ ಯಾಕೆ ಬಂತಂದರೆ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿ ನಾನು. ಅದಕ್ಕೆ ಆ ಚಾಲೆಂಜ್ ತೊಗೊಂಡು ಅದೇ ವಿಜಯ್ ಪ್ರಕಾಶ್ ಸರ್ ಜೊತೆ ಕೂತ್ಕೊಂಡು 3-4 ಸಾಂಗ್ ಆಡಿಸ್ತೆ. ಯಾಕಂದರೆ ಅವರು ಅವತ್ತು ಆ ಮಾತಂದಿದ್ದಕ್ಕೆ ನನಗೆ ಒಂದು ಗುರಿ ಛಲ ಬಂತು. ಯಾಕಂದರೆ ವಿಜಯ್ ಪ್ರಕಾಶ್ ಸರ್ ಅವತ್ತು ಆ ಮಾತಂದಿದ್ದಕ್ಕೆ ನನಗೊಂದು ಛಲ ಬಂತು. ಇವ್ರು ಇಷ್ಟು ಮಾಡ್ತಾರಲ್ಲ, ನಾನು ಏನಾದರೂ ಮಾಡಿ ಒಂದು ಸಾಧನೆ ಮಾಡಿ ಅದೇ ಅವ್ರ ಪಕ್ಕದಲ್ಲಿ ಕೂತ್ಕೊಂಡೆ ನಾನು ಒಂದು 4 ಸಾಂಗ್ ಆಡಿಸ್ದೆ. ನಾನೇ ಹೇಳ್ಕೊಡಂಗಾಯ್ತು ಸರ್, ಇದು ಹಿಂಗೆ ಬರ್ಬೇಕು ಸರ್. ಒಂದು ಸಾಂಗ್ ಕೇಳಿರ್ಬೋದು ನೀವು. ಈಗ ಮೊನ್ನೆ ಒಂದು ಚಟ ಅನ್ನೋ ಒಂದು ಸಿನಿಮಾ, ಅದು ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ. ನಮ್ಮ ಮಹೇಶ್ ದೇವ್ ಅವರು ಆ್ಯಕ್ಟ್ರಾಗಿ ಇದು ಮಾಡಿದ್ದಾರೆ. ಅದರಲ್ಲೂ ಒಂದು ಎಣ್ಣೆ ಸಾಂಗ್ ಇದೆ. ನಾನು ಹೇಳ್ಕೊಟ್ಟು ಐ ಪಿಚ್ ಸರ್, ಇದು ಹಿಂಗೆ ಬರ್ಬೇಕು ನಂಗೆ ಖುಷಿ ಆಯಿತು ಸರ್. ನೋಡಿ ಇವತ್ತೆಂಥ ಅದೃಷ್ಟ ನೋಡಿ. ಅವತ್ತು ಆ ಮಾತಂದಿದ್ದಕ್ಕೆ ಇವತ್ತು ಅವ್ರ ಜೊತೆಲಿ ಕೂತ್ಕೊಂಡು ನಾನು ಹೇಳಷ್ಟು ಒಂದು ಭಾಗ್ಯ ಸಿಗ್ತಲ್ಲ ಅನ್ನೋದು ಚಾಲೆಂಜ್ ಸರ್. ಅಷ್ಟೇ. ಓಕೆ. ಗುರಿ ಇರಬೇಕು ಮನುಷ್ಯ. ಚಾಲೆಂಜ್ ಸ್ಟಾರ್ ಅವರ ಅಭಿಮಾನಿ ಅಲ್ವೇನೆ ಅದು? ಖಂಡಿತ ಸರ್. ಸೊ ನನ್ನ ಪ್ರಶ್ನೆಗೆ ಎಲ್ಲೂ ಆ ಥರ ತೊಂದರೆಗಳಾಗಲಿಲ್ವಾ ಅಂತ? ಸರ್ ಇಲ್ಲ ಸರ್. ನಾನು ಇದುವರೆಗೂ ಸರ್ 1,500 ಸಾಂಗ್ ಮಾಡಿದ್ದೀನಿ. ಡಿವೋಷ್ನಲ್ ಇರ್ಬೋದು, ಸಿನಿಮಾ ಸಾಂಗೆ ಸರ್. ನನ್ನ ಕಾಂಪೋಸಿಷನ್ನು, ನನ್ನ ಲಿರಿಕ್ಸಲ್ಲಿ ಆಲ್ಮೋಸ್ಟ್ ಸೋನು ನಿಗಮ್, ಶ್ರೇಯಾ ಘೋಷಾಲ್, ಮಮತಾ ಶರ್ಮಾ, ಟಿಪ್ಪು, ವಿಜಯ್ ಪ್ರಕಾಶ್ ಸರ್, ಅನುರಾಧ ಭಟ್ ಮ್ಯಾಮ್ 55 ಸಾಂಗ್ ಆಡಿದ್ದಾರೆ. ನಮ್ಮದು ಅನುರಾಧ ಭಟ್ ಮೇಡಮು 55 ಸಾಂಗ್ ಆಡಿದ್ದಾರೆ. ಎಷ್ಟು ಹೇಳಿ ಸರ್? 55. ನನ್ನ ಕಾಂಪೋಸಿಷನ್. ಯಾಕೆಂದರೆ ನಾನು ಖುಷಿ ಪಡ್ತಾರೆ. ಯಾಕೆಂದರೆ ಇವತ್ತಿಗೂ ಮೇಡಮ್ ಒಂದು ಸಾಂಗ್ ಇದೆ ಅಂದರೆ ಬರ್ತಾರೆ ಸರ್, ಹಾಡ್ತಾರೆ. ಯಾಕೆಂದರೆ ಅಷ್ಟು ಅಭಿಮಾನ ಇದೆ ನಮ್ಮ ಮೇಲೆ. ಮೇಡಮ್ ಕೂಡ ನಮ್ಮ ಮೇಲೆ ಅಷ್ಟೇ ಅಭಿಮಾನ ಇಟ್ಟಿದ್ದಾರೆ. ಅದೊಂದು ಗಾಡ್ ಗಿಫ್ಟ್ ಸರ್. ಓಕೆ, ಒಳ್ಳೇದಾಗಲಿ ಸರ್. ಈಗ ಸಿನಿಮಾಗೆ ಬಂದರೆ ಮರಳಿ ಬಾರದ ದಿನಗಳು ಅಂದರೆ ಯಾವ ದಿನಗಳು ಮರಳಿ ಬರಬಾರ್ದು ಅಂತ ಸರ್? ಇವತ್ತು ಮರಳಿ ಬಾರದ ದಿನಗಳು. ಇವತ್ತು ಚಿತ್ರೀಕರಣ ಕಂಪ್ಲೀಟ್ ಆಗಿ ಇವತ್ತು ಕುಂಬಳಕಾಯಿ ಹೊಡೆದೊಂದು ಒಳ್ಳೆ ಪೂಜೆ ಆಗಿದೆ ಸರ್. ಮರಳಿ ಬಾರದ ದಿನಗಳು ನೋಡಿ, ಆ ಟೈಟಲ್ ನೋಡಿ ಸರ್. ನಾವು ಯಾವುದೇ ಒಂದು ಕೆಲಸ ಇವತ್ತು ಬೆಳಕರಿದ್ರೆ ಮತ್ತೆ ಈ ದಿನ ಮತ್ತೆ ನಾಳೆ ಸಿಗಲ್ಲ. ಸೊ ಆ ಒಂದು ಥೀಮ್ ಇಟ್ಕೊಂಡು ಇವತ್ತು ಒಂದು ಎಜುಕೇಷನ್ ಇರ್ಬೋದು, ಮಕ್ಕಳ ತಂದೆ ತಾಯಿ ಆದವ್ರು ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಮಕ್ಕಳಾದವ್ರು ತಂದೆ ತಾಯಿನ ಯಾವ ರೀತಿ ನೋಡ್ಕೋಬೇಕು. ಆಮೇಲೆ ಒಬ್ಬ ದಕ್ಷ ಅಧಿಕಾರಿ ಏನು ಮಾಡ್ತಾನೆ ಸರ್, ನಮ್ಮ
ಒಂದು ಸಮಾಜದಲ್ಲಿ ಒಂದು ಹುದ್ದೆ ಸಿಕ್ಕ ತಕ್ಷಣ ತನ್ನ ಹೆಂಡತಿ ಮಕ್ಕಳಿಗೆ ಆಗಷ್ಟು ಸಂಪಾದನೆ ಮಾಡಿಕೊಂಡು ತನ್ನ ಮರಿ ಮೊಮ್ಮಕ್ಕಳು ತಿಂದು ಬೇಗಷ್ಟು ಸಂಪಾದನೆ ಮಾಡ್ಕೊಂಡ್ಬಿಟ್ರು ಕೂಡ ಆಸೆ ಇರುತ್ತೆ. ಅದು ಅಲ್ಲ ಸರ್. ಇವತ್ತು ಸ್ವಾಮಿ ವಿವೇಕಾನಂದ ಸರ್ದು ಫೋಟೋ ಅವ್ರದ್ದೆಲ್ಲ ಯಾಕೆ ಹಾಕ್ತೀವಿ ಅಂದರೆ ಅವ್ರು ಮಾಡಿರೋ ಸಾಧನೆ, ಸುಭಾಷ್ ಚಂದ್ರ ಬೋಸ್ ಅವ್ರದ್ದೆಲ್ಲ ಮಾಡಿರೋ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಫೋಟೋ ಹಾಕ್ಕೊಂಡು ನಾವು ಇವತ್ತು ಯಾಕೆ ಪೂಜೆ ಮಾಡ್ತೀವಿ ಅಂದರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳಿಂದ ಅವ್ರ ಫೋಟೋ ಇಟ್ಕೊಂಡು ಇವತ್ತಿಗೂ ಅವ್ರ ದಿನಾಚರಣೆಗಳು ಆಚರಣೆ ಮಾಡ್ತೀವಿ. ಹಾಗೆ ನಮ್ಮ ಚಿತ್ರದಲ್ಲಿ ವಿಶೇಷವಾಗಿ ಒಬ್ಬ ದಕ್ಷ ಅಧಿಕಾರಿ ಹೇಗಿರಬೇಕು ಅಂತಂದರೆ ನಮ್ಮ ಇದರಲ್ಲೊಂದು ಡಾಕ್ಟರ್ ರಾಜ್ವೀರ್ ಅವರು ಅಭಿನಯ ಮಾಡಿದ್ದಾರೆ. ಅವರಲ್ಲಿ ಯಾವ ರೀತಿ ನಾವು ಕೆಲಸ ತೆಗೆಸಿದ್ದೀನಿ ಅನ್ನೋದು ನೀವು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಒಬ್ಬ ದಕ್ಷ ಅಧಿಕಾರಿ ಆದವನು ಯಾವುದೋ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಅವನು ಯಾವ ರೀತಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾನೆ ಅಂತ ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಒಂದು ಹೇಳ್ತೀನಿ ಸರ್, ತಂದೆ ತಾಯಿನ ಯಾರು ಮಕ್ಕಳು ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗಲ್ಲ. ಇವತ್ತು ಎಷ್ಟೋ ಜನ ಮಕ್ಕಳು ಫಾರಿನ್ ಸೆಟ್ಲ್ ಆಗಿಬಿಡ್ತಾರೆ, ಅನಾಥಾಶ್ರಮಗಳಿಗೆ ಗೂಗಲ್ ಪೇ ಮಾಡ್ತಾರೆ ಸರ್. ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ 10,000 ಹಾಕಿನಿ 20,000 ಹಾಕಿನಿ ಗೂಗಲ್ ಪೇ ಅಂದರೆ ನೋಡಿ ಸರ್, ತಂದೆ ತಾಯಿಗೆ ಬೇಕಾಗಿರೋದು ಮಕ್ಕಳು ಪ್ರೀತಿ. ಇವ್ರು ಹಾಕೋ ಪುಡುಗೋಸಿ 10,000 20,000 ಗೂಗಲ್ ಪೇ ಅಲ್ಲ ಸರ್. ಸೊ ಅದನ್ನು ನಾವು ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀವಿ. ಆಮೇಲೆ ನಮ್ಮ ಈ ಚಿತ್ರದಲ್ಲಿ ಭಾಗ್ಯ ಮೇಡಮ್ ಅಭಿನಯ ಮಾಡಿದ್ದಾರೆ. ಸಾಕ್ಷಾತ್ ಮಹಾಲಕ್ಷ್ಮಿ ಥರನೇ ಅವರು ಅಭಿನಯ ಮಾಡಿದ್ದಾರೆ. ಅವ್ರ ಕಾಂಬಿನೇಷನ್ ಆಗಿ ಬಲರಾಜವಾಡಿ ಒಂದು ಕುಟುಂಬ ನೋಡಿ, ಕುಟುಂಬದಲ್ಲಿ ಗಂಡ ತಪ್ಪು ಮಾಡಿ ಆಚೆ ಹೋಗ್ಬಿಟ್ರೆ ಹೆಂಡತಿ ಯಾವ ರೀತಿ ತನ್ನ ಜವಾಬ್ದಾರಿ ನಿಭಾಯಿಸ್ತಾಳೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಮಕ್ಕಳು ಅಪ್ಪ ಅಮ್ಮನಿಗೆ ಸುಳ್ಳು ಹೇಳಿ ಎಜುಕೇಷನ್ಗೆ ಅಂತೇಳಿ ಫೀಸ್ ಹಾಕ್ಸ್ಕೊಳ್ಳೋದು, ಆ ಫೀಸಲ್ಲಿ ಪಬ್ಬು ಪಾರ್ಟಿ ಅಂತೇಳಿ ಮಾಡೋದು ಎಷ್ಟು ಇವಾಗ ಈ ಪ್ರೆಸೆಂಟು ಈ ಕಲಿಯುಗದಲ್ಲಿ ಇವಾಗ ಪ್ರೆಸೆಂಟ್ ಏನು ನಡೀತಾ ಇದೆ ಅದು ಕಂಪ್ಲೀಟ್ ನಮ್ಮ ಸಿನಿಮಾದಲ್ಲಿದೆ ಸರ್. ಸೊ ಅಂದರೆ ಇಂಥ ದಿನಗಳು ಬರಬಾರ್ದು ಸರ್. ಇವತ್ತು ಮರಳಿಬಾರ್ದ ದಿನಗಳು. ಅವಾಗಿನ ಕಾಲ ಎಷ್ಟು ಚೆನ್ನಾಗಿತ್ತು ಸರ್. ಒಂದು ಮೊಬೈಲ್ ಇರಲಿಲ್ಲ, ಎಷ್ಟು ಚೆನ್ನಾಗಿತ್ತು ಹೇಳಿ ಅವಾಗಿನ ಕಾಲ. ಒಂದು ಇಂಗ್ಲೆಂಡ್ ಲೆಟರ್ ಅಂತ ಬರೋದು ಗೊತ್ತಾ ಸರ್, ಬ್ಲೂ ಕಲರ್ ಅಲ್ಲಿ. ವಾರಕ್ಕೆ ಹೋಗೋದು, ಇವತ್ತು ಮಾಡಿದ್ರೆ ಒಂದು 4-5 ದಿನಕ್ಕೆ ಆ 4 ದಿನನ ಪೋಸ್ಟ್ ಮ್ಯಾನ್ನ ಕೇಳ್ತಾ ಇದೀವಿ ಸರ್, ಯಾವುದಾದ್ರೂ ಲೆಟರ್ ಬಂದಿದೆಯಾ ಅಂತೇಳಿ. ಆ ಲೆಟ್ರಲ್ಲಿ ಎಷ್ಟು ಭಾವನೆ ಇತ್ತು, ಇಂತಿ ನಿಮ್ಮ ಪ್ರೀತಿಯ ಚಿಕ್ಕಪ್ಪನವರಿಗೆ ನಿಮ್ಮ ಮಗ ಮಾಡುವ ಅಂತ ಎಷ್ಟು ಚೆನ್ನಾಗಿ ಸಂಸ್ಕಾರ, ಅದೆಲ್ಲ ಹೊರಟೋಯ್ತು ಸರ್. ಏನಾಗಿದೆ ಅಂದರೆ ಸರ್, ಯಾರಾದ್ರೂ ಸತ್ತರೆ ವಾಟ್ಸಪ್ಪಲ್ಲಿ ತಿಥಿ ಕಾರ್ಡ್ ಕಳಿಸ್ತಾರೆ. ಸೊ ಅಂಥ ಪರಿಸ್ಥಿತಿ ಬರಬಾರ್ದು ಸರ್. ಅದನ್ನೆಲ್ಲ ನಾವು ನೆನಪು ಮಾಡ್ಕೋಬೇಕು. ನಾನು ಖಂಡಿತ ಹೆಮ್ಮೆಯಿಂದ ಹೇಳ್ತೀನಿ ಸರ್, ಈ ಚಿತ್ರದಲ್ಲಿ ಒಂದು ಅದ್ಭುತವಾದ ಮೆಸೇಜ್ ಕಂಟೆಂಟ್ ಇದೆ. ದೊಡ್ಡ ಹಿರಿಯ ಕಲಾವಿದರು ನಮ್ಮ ಗೌಡ್ರು, ಸಿಲ್ಲಿಲಲ್ಲಿ ಗೌಡ್ರು ಅಭಿನಯ ಮಾಡಿದ್ದಾರೆ, ಬಲರಾಜವಾಡಿ ಅವ್ರು ಮಾಡಿದ್ದಾರೆ, ನಮ್ಮ ಮಂಡ್ಯ ಸಿದ್ದು ಅವರು ಮಾಡಿದ್ದಾರೆ, ಆಮೇಲೆ ಗೊಬ್ಬರಗಾಲ ಮಾಡಿದ್ದಾರೆ, ಆಮೇಲೆ ಪವಿತ್ರ ಮೇಡಮ್ ಮಾಡಿದ್ದಾರೆ. ಅನೇಕ ಜನ ಕಲಾವಿದರು ಇದರಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ದಯವಿಟ್ಟು ಈ ಸಿನಿಮಾ ನೋಡಿ, ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ನೀವು ಒಂದು ಸತಿ ಸಿನಿಮಾಗೆ ಬಂದು ನೋಡಿದ್ರೆ ತಂದೆ ತಾಯಿಗಳೇ ಹೇಳಬೇಕು ಆ ಸಿನಿಮಾ ನೋಡ್ಕೊಂಡು ಬನ್ನಿ ಅಂತೇಳಿ, ಅಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿ ಸರ್. ನಿಮ್ಮ ಕಂಟೆಂಟು ಮರಳಿ ಬರಬಾರ್ದು, ಮುಂದೆ ಬರಬಾರ್ದು. ಬಟ್ ಇಂಥ ಸಿನಿಮಾಗಳು ಮುಂದೆ ಬರ್ತಾ ಇರಲಿ. ಖಂಡಿತ ಸರ್. ಥ್ಯಾಂಕ್ ಯು. ಮೇಲೆ ಕೆಳಗೆ 3 ಸರಿ ಆಮೇಲೆ ಕೈಯಿಂದ ಹೊಡೆದು ಆ ಕಡೆಯಿಂದ ಈ ಕಡೆ ಇಲ್ಲ ಕೈಯಲ್ಲಿ ಹೊಡೆದು ಆ ಕಡೆ ಈ ಕಡೆ